ಕಟುಕನ ಕೈಯಲ್ಲಿದ್ದ ಗಿಣಿ ಇನ್ನೊಬ್ಬರ ಭವಿಷ್ಯವನ್ನ ಹೇಳುತ್ತಾ ತನ್ನ ಬಾಳಿಗೆ ಮಣ್ಣೆರಚಿಕೊಂಡಂತಾಯಿತು ನಿನ್ನ ಜೀವನ. ತನ್ನ ಬಾಳಿಗೆ ಮಣ್ಣೆರಚಿದ್ರು ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಅವಕಾಶ ಕಲ್ಪಿಸಿಕೊಟ್ನಲ್ಲ ನನ್ನ ಒಡೆಯ ಅಂತ ಆ ಗಿಳಿ ಸಂತೋಷ ಪಡಬಾರ್ದೇಕೆ? ಪರವಾಗಿಲ್ಲ, ಸತಿ ಸಾವಿತ್ರಿಗೆ ಇನ್ನೂ ಸೊಪ್ಪು ಮುರಿದಿಲ್ಲ. ಪತಿದೇವರ ದರ್ಶನಕ್ಕೆಂದು ಹೊರಟ ಗರತಿಗೆ ತಪ್ಪುವುದಿಲ್ಲ. ಅದರಂತೆ ಪತಿವ್ರತೆಯ ತ್ರಿಶೂಲಕ್ಕೆ ತುಕ್ಕು ಹಿಡಿಯುವುದಿಲ್ಲ. ಇದು ಇತಿಹಾಸ ಪುಟಗಳಿಂದ ಬಂದ ಸತ್ಯ. ಈ ಕಲಿಕಾಲದಲ್ಲಿ ಅದು ಮಿಥ್ಯ. ಸಜ್ಜನರ ಸುಗ್ಗಿಯಾದ ತ್ರೈತ್ಯ ದ್ವಾಪರ ಯುಗವನ್ನು ಮುಂದಿಟ್ಟುಕೊಂಡು ದುರ್ಜನರಿಗೆ ಮುಂದೆ ಆಗಬಾರದೆಂದು ದೇವರೇ ಪ್ರತ್ಯಕ್ಷ ಇರವಾಗಿ ಕೊಟ್ಟಿರುವನು ಈ ಕಲಿಕಾಲ. ಮುಂದೆ ದುರ್ಜನರೇ ಹುಟ್ಟಬಾರದೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುವ ದುಷ್ಟಜೀವಿಗಳನ್ನು ಇದೇ ಯುಗದಲ್ಲಿಯೇ ಹುಟ್ಟಿಸಿ ಅವುಗಳನ್ನು ಸಂಪೂರ್ಣ ನಿರ್ಮೂಲ ಮಾಡುತ್ತಿರುವನು. ದೇವ, ಎಂಥ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೆ ತಂದೆ. ದೇವ ದೇವನೆಂಬ ಶಬ್ದವು 21ನೇ ಶತಮಾನದಲ್ಲಿ ದೆವ್ವಾಗಿ ಪರಿವರ್ತನೆಗೊಂಡಿದೆ. ಹಾಗಾದರೆ ಎಲ್ಲಿಗನು ನಿನ್ನ ಪಾಲಿಗೆ ಆ ಬಂಡ ದೇವನು? ನನ್ನ ಪತಿಯೇ ನನ್ನ ದೇವರು. ನಿನ್ನ ಜೀವನದ ವಿಷದ ನೀರು ಕಾರುವ ಆ ವಿಷ ಜಂತು ನಿನ್ನ ದೇವನು. ನಿನ್ನ ಹೃದಯ ಊದೋಟದಲ್ಲಿ ಅರಳಿದ ಪ್ರೇಮ ಕುಸುಮಗಳನ್ನೇ ಕೊಯ್ದು ಮಾಡುವ ನಿನ್ನ ದೇವನು. ನಿನ್ನ ಬಾಳ ನೆಚ್ಚಿಯ ಮೇಲೆ ಸೇಡಿನ ಉಳಿ ಹಿಂಡದ ಆ ಪುಂಡ ನಿನ್ನ ದೇವನು. ಕಿರಣ್ ರಾಜ್, ಭೂತಾಯಿಯ ಸಂಕೇತವಾದ ಪತಿವ್ರತಿಗೆ ಎಷ್ಟೇ ಕಷ್ಟಪಟ್ಟು ಸಹಿಸಿಕೊಳ್ತಾಳೆ. ಆದರೆ ಪತಿ ನಿಂದನೆಯನ್ನು ಮಾತ್ರ ಸಹಿಸಲಾಳು. ನನ್ನ ಹೃದಯ ಮಂದಿರದಲ್ಲಿ ಮಹಾರಾಜನಂತೆ ಕುಳಿತಿರುವ ನನ್ನ ಪತಿಗೆ ನೀನಾಡುತ್ತಿರುವ ಒಂದೊಂದು ಬಿರುನುಡಿಗಳು ಗಾಯಗೊಂಡ ಹೃದಯದ ಮೇಲೆ ನೀ ತೋರುತ್ತಿರುವ ಬೆಂಕಿ. ಕೆಳಗಿರೋ ಮಲಗಿರುವ ಬಡಬಾಗಿನಿಯನ್ನು ಪತಿವ್ರತೆ ಎಂಬ ಮಡುವಿನಲ್ಲಿ ಬುದ್ದು ಮರಿಯಾಗಬೇಡ. ಕೈಯಲ್ಲಿ ಕೈ ಮುಚ್ಚು. ಕೈಯಲ್ಲಿ ಕೈ ಕೊಟ್ಟೆತ್ತುವ ನಿನ್ನ ಮಡವನಿಂದ. ಸಾಕಾರೆ, ನೀವು ನನ್ನ ಗಂಡನಿಗೆ ಆತ್ಮೀಯರು ಅಂತ ಆತ್ಮೀಯತೆಯಿಂದ ವರ್ತಿಸಿದೆ. ಆದ್ರೆ ನಿಮ್ಮ ಕೀಳು ನಾಲಿಗೆಗೆ ಬೆಲೆಯೇ ಇಲ್ಲ. ನಿನ್ನ ಸತಿಪತಿ ಕೀರ್ತನೆ ನನಗೆ ಬೇಕಾಗಿಲ್ಲ. ನಿನ್ನ ಪ್ರಣಯ ಸಂಕಟವಕ್ಕೆ ಪ್ರಾಯಸಗೊಂಡ ನನ್ನ ಮನವನ್ನು ನಿನ್ನ ಪ್ರೀತಿ ಹನಿಗಳಿಂದ ತೋರಿಸುವ. ಪತಿವ್ರತೆಯ ಪ್ರಜ್ವಲೆಯಿಂದ ತಾರುಣ್ಯದ ತಲ್ಪದಿಂದ ಕಲಗುತ್ತಿರುವ ನಿನ್ನ ಅಂಗಾಂಗಗಳನ್ನು ಕಿತ್ತಿನ ನನಗೆ ಒತ್ತಿಕೊಳ್ಳಲೆ. ಎಂತಹ ಸೌಂದರ್ಯ, ಮಲ್ಲಿಗೆ ಪರಿಮಳ ಸೂಸುವ ನಿನ್ನ ಸೆಳೆ ಮಿಂಚಿನ ನೇರಳೆ ಹಣ್ಣಿನ ಬಣ್ಣ, ಕೆಂಗುಲಾಬಿಯೇ ಮಾಚುವಂತ ನಿನ್ನ ಕೆನ್ನೆಗಳು, ಕಾವ್ಯ ರಾಣಿ ಶಾಕುಂತಲೆಯನ್ನು ವರ್ಣಿಸುವ ಅಪ್ರಥಮ ನಿನ್ನ ಸೌಂದರ್ಯ ವರ್ಣಿಸಲು ಯಾವ ಕವಿಯಿಂದಲೂ ಸಾಧ್ಯವಿಲ್ಲ. ಪತಿವ್ರತೆಯ ಪ್ರಜ್ವಲೆಯಿಂದ ಸುಟ್ಟು ಹೋಗುವುದು ನಿನ್ನ ಕಾಮದ ಸರ್ಪ. ನಿನ್ನ ದೇಹದ ಮೇಲೆ ಕೈ ಹಾಕಿ ಅರಗಿಸಬೇಕಾದದ್ದು ಮಾತಿನ ಸರ್ಪ. ಎಷ್ಟು ಅರಚಿದ್ರೂ ಮನಚಿತ್ರಗೊಂಡ ಈ ಮನ್ಮಥನಿಗೆ ನಿದ್ರಬಾರದು. ನಿನ್ನ ತಮ್ಮಯ್ಯ ಅಂತೀನಿ. ದಯವಿಟ್ಟು ಇಂಥ ದುಸ್ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡ. ನನ್ನ ಮೇಲೆ ಕರುಣಿಸೋರು. ನೀನೆಷ್ಟೆಲ್ಲ ಹತ್ತು ಬೇಡಿಕೊಂಡರು ಉನ್ಮತ್ತಗೊಂಡ ನನ್ನ ಮನ ಕಾಮದಾಟವಾಡದೆ ಬಿಡುದು. ಎಷ್ಟೆಲ್ಲ ಹತ್ತು ಬೇಡಿಕೊಂಡರು ಉನ್ಮತ್ತಗೊಂಡ ನನ್ನ ಮನ ಕಾಮದಾಟವಾಡದೆ ಬಿಡುದು. ಆರ್ಯ ಹೆಣ್ಣನ್ನ ಕೆಣಕಿ ಉಳಿದ ಯಾರೂ ಇಲ್ಲ. ಅಳುವಿಕೆ ಅಂಜಿಕೆ ನನಗೆ ತೋರಬೇಡ. ಸಂಜೆ ಗೆಪ್ಪಿನ ಹೆಣ್ಣು ತಾರುಣ್ಯದ ತಲ್ಪದ ಮೇಲೆ ಬಂಧಿಸಿರುವುದು ನಿನ್ನ ಮೋಹ ಪಾಶ. ಕೊನೆಗೆ ಅದೇ ನಿನಗಾಗುವುದು ಯಮ ಪಾಶ. ಏನಿದು? ಒಂದು ರಾತ್ರಿ
ಆತನ ಮನ ತಣಿಸಿದರೆ ಮಲ್ಲಿಗೆ ದಂಡೆಯ ಮೇಲೆ ಮಲಗಿದಂತಾಗುವುದು ನಿನ್ನ ಬಾಳು. ಇಲ್ಲದಿದ್ದರೆ ಬಲತ್ಕರಿಸಿ ಆದರೂ ನನ್ನ ಕಾಮತೃಷ ತೀರಿಸಿಕೊಳ್ಳುವೆ. ಏನು ನೀವು? ನನ್ನ ಪತಿದೇವರು ಬಂದರು. ಬನ್ನಿ ಸ್ವಾಮಿ, ಏನ್ ಬಂದ? ಬೇಗ ಬನ್ನಿ ಸ್ವಾಮಿ. ಇಲ್ಲೇ ನನ್ನ ಹೃದಯದಲ್ಲಿ ಸ್ವಾಮಿ, ನೀವು ಕೊಟ್ಟ ಈ ಉಡುಗೊರೆಯಿಂದ ನನ್ನನ್ನ ಎಂಥ ವಿಪತ್ತಿನಿಂದ ಪಾರು ಮಾಡಿತು ಸ್ವಾಮಿ. ನೀವು ನನ್ನಿಂದ ಎಷ್ಟೇ ದೂರವಾದ್ರು ನನ್ನ ಹೃದಯ ಮಾತ್ರ ನಿಮಗೆ ಅಷ್ಟೇ ಹತ್ತಿರವಾಗ್ತಾ ಇದೆ ಸ್ವಾಮಿ, ಅಷ್ಟೇ ಹತ್ತಿರ. ಹಲೋ ನೀನು. ಏನೇನು? ನೀನು ಹುಡುಕೊಂಡು ನೀನು ಮನೆಗೆ ಹೋಗಿದ್ದೆ, ಆದ್ರೆ ನೀನು ಅಲ್ಲಿ ಇರ್ಲಿಲ್ಲ, ಇಲ್ಲಿದ್ದಿ ಅಂತ ಗೊತ್ತಾಯ್ತು. ಏನೇ ಮನೆಯಲ್ಲಿ ಜಗಳ ಮಾಡ್ಕೊಂಡು ಬಂದಿಯಂತೆ? ಹಾಗೇನಿಲ್ಲ, ಮನೇಲಿ ಕುಂತು ತುಂಬಾ ಬೇಜಾರಾಗಿತ್ತು. ಆಶಾ ಬೇರೆ ಮನೇಲಿ ಇರ್ಲಿಲ್ಲ, ಅದಕ್ಕೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀಲಾ ನೀಲಾ ನೀಲಾ, ಎಷ್ಟೊಂದು ಸುಳ್ಳು ಹೇಳ್ತೀಯೇ. ನೋಡು, ನಿನ್ನ ವಿಚಾರವೆಲ್ಲ ನನಗೆ ಈಗಾಗಲೇ ಗೊತ್ತಾಗಿದೆ. ನನಗೆ ಗೊತ್ತಾಗದೆ ಇದ್ರು ನಿನ್ನ ಬಾಳಿನ ಮುಖವೇ ಹೇಳುತ್ತೆ ಜಗಳ ಮಾಡ್ಕೊಂಡು ಬಂದಿದ್ದೀಯ ಅಂತ. ಹೆಣ್ಣಿಗೆ ಶೀಲವೇ ಭೂಷಣ, ಗಂಡನೇ ಪರಮಾತ್ಮ ಅಂತ ಹೇಳ್ತಾ ಇದೆಯಲ್ಲ. ಎಲ್ಲಿಗೆ ನಿನ್ನ ಶೀಲತನ? ಯಾಕೆ ಬಂದು ಕಾಪಾಡಲಿಲ್ಲ ನಿನ್ನ ಜಾಣತನ? ಗಂಡನೇ ಸರ್ವಸ್ವ, ಗಂಡನೇ ದೇವರು ಅಂತ ನಂಬಿದ ಗರ್ತಿಗೆ ದೈವ ಯಾವತ್ತಿಗೂ ಕೈ ಬಿಡೋದಿಲ್ಲ. ಇತಿಹಾಸ ಪುಟಗಳನ್ನು ತಿರುಗಿ ನೋಡಿದಾಗಲೇ ಗೊತ್ತಾಗೋದು ಶೀಲವತಿಯರ ಸಚ್ಚಾರಿತ್ರ್ಯ. ಶೀಲ ಹುಚ್ಚೆ ಹುಚ್ಚೆ ಹುಚ್ಚೆ. ಶೀಲತನದ ಚಾರಿತ್ರ್ಯ ಸತ್ತ ಮೇಲೆ ಆಗೋದಲ್ಲಮ್ಮ, ಎದ್ದಾಗ ಅನುಭವಿಸ್ಬೇಕಾದ್ರೆ ಸುಖ ಬೇಕೇ ಹೊರತು ದುಃಖ ಬೇಕಾಗಿಲ್ಲ ಅಂದಾಗ ನೀನು ಅನುಭವಿಸ್ತಿರೋ ದುಃಖವನ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಎಷ್ಟೊಂದು ದುಃಖ ಪಡ್ತಿದ್ದೀಯ ಅಂತ. ಕ್ಷಣಿಕ ಸುಖಕ್ಕಾಗಿ ಆಸೆ ಪಡುವವಳು ನಾನಲ್ಲ. ನೀನೇನೇ ಹೇಳಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಗೋದಿಲ್ಲ. ನೋಡು, ಇದುವರೆಗೂ ಗರತಿ ಅಂತ ಹೇಳ್ತಿದ್ದ ನೀನು ಇನ್ನು ಯಾವ ಕಾಲದಲ್ಲಿ ಬೀದಿಯಲ್ಲಿ ನಿಂತಿದ್ದೀಯ? ಇನ್ನು ನನ್ನ ನೋಡೆ ಗಂಡುಗಳನ್ನ ಗುಲಾಮರನ್ನಾಗಿಸ್ಕೊಂಡು ಆಸ್ತಿ ಅಂತಸ್ತನ್ನು ಮಾಡಿಕೊಂಡು ಸುಖದಿಂದ ಜೀವನ ಮಾಡ್ತಿದ್ದೇನೆ. ಇನ್ನೂ ಕಾಲ ಮಿಂಚಿಲ್ಲ. ನೀನು ನಾನು ಹೇಳಿದ ಹಾಗೆ ಕೇಳಿದ್ರೆ ನೀನು ಕೂಡ ನನ್ನ ಹಾಗೆ ಸುಖದಿಂದಲೇ ಮೆರಿಬಹುದು. ಏನಂತೀಯ? ಶ್ರೀಮಂತಿಕೆ ದೇಹಕ್ಕೆ ವಿರಹ ಮನಸ್ಸಿಗಲ್ಲ. ನನ್ನ ನಂಬಿಕೆ ಮಾತ್ರ ಯಾವತ್ತಿಗೂ ಸುಳ್ಳಾಗೋದಿಲ್ಲ ಅಂದಾಗ ದಯವಿಟ್ಟು ಇನ್ನು ಮೇಲೆ ಬಲವಂತ ಮಾಡಬೇಡ, ಸುಮ್ಮನೆ ಸರಿ. ಇದ್ರ ಮೇಲೆ ನಿನಗಿಷ್ಟ ತೆಗೆದುಕೊಳ್ಳುದು ನನ್ನ ಅಡ್ರೆಸ್. ನಿನ್ನ ಮನಸ್ಸು ಬದಲಿಸಿ ಯಾವತ್ತು ನನ್ನ ಹತ್ರ ಬರ್ತೀಯೋ ಬಾ. ಅಲ್ಲಿವರೆಗೂ ನಿನಗೋಸ್ಕರ ನಾನು ಕಾಯ್ತಾ ಬರ್ಲಾ? ಹುಟ್ಟುವ ಸೂರ್ಯ ದಿಕ್ಕು ಬದಲಿಸುವ, ನಾನು ಗರತಿ ಆಗುವ ಮನಸ್ಸು ಮಾತ್ರ ಬದಲಾಯಿಸಲು ಸಾಧ್ಯವೇ? ಆದಷ್ಟು ಬೇಗ ಈ ಸತ್ಯ ಸಂಗತಿ ನನ್ನ ಪತಿದೇವರಿಗೆ ತಿಳಿಸಿ ನಮ್ಮಿಬ್ಬರನ್ನ ಒಂದು ಮಾಡು ತಂದೆ, ಒಂದು ಮಾಡು. ಪ್ರೀತಿ ಎಂಬ ಪ್ರಣಯ ಗೀತೆ ಹಾಡುತ್ತಾ ಕಮರಿ ಕುಂದಿದ ರಾಗ ರತಿಯ ಲತೆ ಕುಲ ಏರಿ ಕುಡಿ ಕುಡಿಯಾಗಿ ನನ್ನ ಉದ್ಧಾರವನ್ನೇ ತುಂಬಾ ಕೊಲವರಿಸುತ್ತ ಮುದುರಿದ ಚಂದ್ರನಿಂದ ಮೂಡಿದಳು ನೀನು ನನ್ನ ಬಾಳಿನಲ್ಲಿ. ಛೀ ಸ್ವಾಮಿ, ದ್ರೋಹಿ, ಉಂಡಮನಿಗೆ ದ್ರೋಹ ಬಗೆಯುವ ಮನೆ ಮುರುಕ. ಆಜ್ಞೆ ನೀಡಿ ಕಿರಣ್ ರಾಜನಿಗೆ ಕೊಟ್ಟ ಮಾತು ಮರೆತು ಹೆಣ್ಣಿನ ಚೆಲುವಿಗೆ ಮನಸೋತು ಸ್ವಾಮಿ ಭ್ರಷ್ಟನಾಗುವಿಯಾ? ಒಡೆಯ ಕಿರಣ್ ರಾಜನಿಗೆ ದ್ರೋಹ ಮಾಡುವಿಯಾ ಪಾಪಿ? ನಿರ್ಜೀವ, ನಿಷ್ಫಲ, ನಿಕೃಷ್ಟನಿಗೆ ಮಗುವಿನ ಅಭಿಷೇಕ. ಕಷ್ಟದ ಕಡಲೆಯನ್ನು ಮುಳುಗಿದ ನನ್ನನ್ನು ಮೇಲಕ್ಕೆ ಆಶ್ರಯ ಕೊಟ್ಟ ರಾಜನಿಗೆ ನಾನು ಕೊಟ್ಟಿರುವ ಮಾತೆ ನಾನು ಈಗ ಮಾಡುತ್ತಿರುವುದೇನು? ಸೇರಿನ ಚೂರಿಯಿಂದ ಗಾಯಗೊಳಿಸಬೇಕಾದ ಪ್ರೀತಿಸುವುದೇ? ಅವಳ ಪೂಜೆಗೆ ಪಾಷಾಣವಾಗಬೇಕಾದ ನಾನು ಅವಳ ಪೂಜೆಗೆ
ಫಲ ಕೊಡುವುದೇ? ನನ್ನ ಚಂಚಲ ಬುದ್ಧಿಯ ವಿವೇಕತನ ಹಾವಾಗಿ ಸೇರಿನ ಹಿಡಿಯೆತ್ತಿ ಕಚ್ಚಬೇಕಾದ ಆ ನೀಲವನ್ನು ಅವಳ ಮುಡಿಯಾಗಿ ಮುಡಿಯೇರುವುದೇ ನನ್ನ ಹುಮ್ಮತನ. ಸಾಧು ಸೇರಿನ ಮತ್ತೆ ಈ ನಡೆಯುವ ಈ ಸಮರದಲ್ಲಿ ಸೇರಿನ ಕೈ ಮೇಲಾಗಲೇಬೇಕು. ಆಗಲೇ ನಾನು ಕೊಟ್ಟ ಮಾತು ಸಾರ್ಥಕ. ಇಲ್ಲದಿದ್ದರೆ ನಾನಾಗುವೆ ನನ್ನ ದನಿಗೆ ವಂಚಕ. ಚಂಚಲವಾಗಿದೆ ನಿಶ್ಚಲ ಮನೋಚಲದಿಂದ ಹಿಮಾಚಲದಂತೆ ಅಚಲವಾಗಿ ಚಲ ಸಾಧಿಸುವನು ಆ ಸಾಧ್ವಿಯ ಮೇಲೆ, ಆ ಸಾಧ್ವಿಯ ಮೇಲೆ. ಗಂಡಿಗೆ ಗಂಡಿನ ಗಂಡಿಗೆ ಬಲೆಗೆ ಬೀಳದ ಗಂಡಸರಿಲ್ಲ ಈ ಭೂಮಿ ಮೇಲೆ. ಅಂದ್ರೆ ಹಿಂದಿನ ಕಾಲದ ಆ ದೇವರಾದ್ರು ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿಗೆ ಮನಸ್ಸೋತು ಆ ಹೆಣ್ಣಿನ ಕೈಯಲ್ಲಿ ಒಂದು ಮಗುವನ್ನು ಕೊಟ್ಟು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಏನು ಹಾಗೆ ತಪಸ್ಸಿಗೆ ಹೊರಟೋದ. ಪಾಪ ಕೈಯಲ್ಲಿ ಮಗುವನ್ನು ಹಿಡಿದುಕೊಂಡ ಆ ಮೇನಕೆಯ ಬಾಳು ಅಷ್ಟಿಷ್ಟಲ್ಲ. ಅದರಂತೆ ನನ್ನ ಬಾಳಿನಿಗೆ ದುಷ್ಯಂತನಾಗಿ ಬಂದಿರುವ ಆ ಕಿರಣ್ ರಾಜ್ ಇದುವರೆಗೂ ಡ್ರೈವರ್ ಆಗಿ ಹೇಗೋ ಜೀವನವನ್ನು ನುಗ್ಗಿಸಿದ. ಇನ್ನು ಮುಂದೆ ಈ ಡ್ರೈವರ್ ಬಸ್ ಹಳೆಯದಾಯ್ತು ಅಂದು ಬೇರೆ ಬಸ್ ಅನ್ನ ನೋಡಿಕೊಳ್ಳೋ ಬದಲು ಡ್ರೈವರ್ನನ್ನೇ ಬದಲಿಸಿದಾಯ್ತು. ನನ್ನ ಕಿರಣ್ ರಾಜ್ ಬೇರೆ ಗಾಡಿನ ನೋಡ್ಕೊ ಅಂತ ಹೇಳಿ. ಹಾಯ್ ಶಾಲಿನಿ, ಶಾಲಿನಿ ಡಾರ್ಲಿಂಗ್. ಮಧುವನ್ನು ಹೀರಲು ಭ್ರಮರ ತಾನು ಪ್ರೀತಿಸಿದ ಹೂವನ್ನು ಹುಡುಕಿಕೊಂಡು ಬೆಟ್ಟ ತೋಟ ಕಾಡು ನಾಡು ಸುತ್ತಾಡಿ ಬಂದ ಮೇಲೆ ಆ ಹೂವನ್ನು ಮನೆಯಲ್ಲಿಯೇ ನೋಡಿದಾಗ ಭ್ರಮರ ಪಡುವ ಸಂತೋಷ ಮಾತಿನಿಂದ ಹೇಳಲಾರದೆ ಚುಂಬನದಿಂದಲೇ. ಹೋಗ್ಲಿ, ಯಾವಾಗ ನೋಡಿದ್ರು ನೀವು ಅದೇ ಗುಂಗಿನಲ್ಲಿ ಇರ್ತಿರಲ್ಲ, ಅದಕ್ಕೆ ಹೊತ್ತು ಗೊತ್ತು ನಿಯಮ ಅನ್ನೋದಿಲ್ವೇನು? ಒತ್ತು ಶಾಲಿನಿ, ಒತ್ತು ವೇಳೆ ಕಾಮನಾಟಕ್ಕೆ ಇದ್ದಿದ್ದರೆ ಇವತ್ತಿನ ದಿವಸ ಸರ್ಕಾರದವರು ಒಂದು ಆಪರೇಷನ್ ಕೇಸ್ಗೆ 10,000 ರೂಪಾಯಿ ಕೊಡುವ ಅವಶ್ಯಕತೆಯೇ ಇರ್ತಿರಲಿಲ್ಲ. ಕುಟುಂಬ ಕಾಳಜಿ ಬಗ್ಗೆ ಇಷ್ಟು ಕಾಳಜಿ ವಹಿಸುವ ಅವಶ್ಯಕತೆಯೇ ಇರ್ತಿರಲಿಲ್ಲ. ನಾನು ನಿಮ್ಮ ಎದುರಿಗೆ ಏನೇ ಮಾತನಾಡಿದ್ರು ಅದು ಸರಸವಾಗಿ ತೋರುತ್ತೇನು? ಕೋಗಿಲೆ ಸುಮ್ಮನೆ ಕೂಗಿದರೆ ರಾಗವಾಗುತ್ತದೆ, ನವಿಲು ಸುಮ್ಮನೆ ನಡೆದರೆ ನಾಟ್ಯವಾಗುತ್ತದೆ. ಜಿಂಕೆ ತನ್ನ ಕೋಪ ಎಷ್ಟೇ ವ್ಯಕ್ತಪಡಿಸಿದರೂ ಅದು ಪ್ರೀತಿ ಅನಿಸುತ್ತದೆ. ಅದರಂತೆ ನೀನು ಎಷ್ಟೇ ಬಿರುಸಾಗಿ ನೋಡಿದರೂ ಅವು ನನಗೆ ಮೃದು ಎನಿಸುತ್ತವೆ. ನಿಮಗೆ ಎಲ್ಲವೂ ಮೃದುವಾಗಿ ಕಾಣುವುದು ಸಹಜ ಅಲ್ವೇ? ಏಕೆ ಶಾಕುಂತಲೆಯ ಮಹಾರಾಣಿ ಮುನಿಸಿಕೊಂಡಿರುವಳಲ್ಲ? ಈ ದುಷ್ಯಂತ ಮಹಾರಾಜನಿಂದ ಏನಾದರೂ ಅಪರಾಧವಾಯಿತೆ? ಮುಂದೆ ಆಗಬಹುದು ಅಷ್ಟೇ. ಹಾಸ್ಯ ಮಾಡುತ್ತಿರುವೆಯಾ ಶಾಲಿನಿ? ಸತ್ಯವನ್ನೇ ಹೇಳ್ತಾ ಇದ್ದೀನಿ ನೋಡಿ. ಈ ಹೆಣ್ಣಿನ ಸುಖವನ್ನು ಉಂಡಂತೆ ಆ ದುಷ್ಯಂತ ಶಕುಂತಲೆಯ ಸಂಘ ಸುಖವನ್ನು ಉಂಡು ಕೈ ಬಿಟ್ಟು ಹೋದಂತೆ ನೀವು ನನ್ನನ್ನು ಬಿಟ್ಟು ಹೋಗ್ತಿರೋ ಎಂಬ. ಶಾಲಿನಿ, ಏನು ನೀನು ಹೇಳ್ತಾ ಇರೋದು? ಹುಚ್ಚನಾಗ್ಬಿಡ್ತೀನಿ ನಾನು. ನೋಡಿ ಕಿರಣ್ ರಾಜ್, ಬಸ್ ಹಳೇದಾಯ್ತು ಎಂದ ಮೇಲೆ ಬಸ್ಸಿನ ಡ್ರೈವರ್ ಬಸ್ಸನ್ನೇ ಬದಲಿಸುವ ಬದಲು ನಾನು ಈ ಡ್ರೈವರ್ನೇ ಬದಲಿಸುವ ನಿರ್ಧಾರ ಮಾಡಿದ್ದೇನೆ. ಅಂದರೆ ಈ ಕಿರಣ್ ರಾಜನನ್ನು ಬಿಟ್ಟು ಅದನ್ನು ಮಾತಿನಿಂದ ಹೇಳಬೇಕೇನು? ಶಾಲಿನಿ, ಹಾಗಾದರೆ ನಾವು ಇಷ್ಟು ದಿನ ಆಡಿದ ಪ್ರಣಯದ ಆಟಗಳು ಹಾಗೆ ನೆನಪು ಅಂತ ಮರೆತು ಬಿಡು ಅಂತ ಹೇಳ್ತಿದ್ದೀನಿ. ಹತ್ತಿದ ಪ್ರಣಯದ ಆಟಗಳನ್ನು ಮರೆಯುವುದಕ್ಕೆ ಅದು ಹತ್ತಿದ ಮೈಲಿಗೆ ಅಲ್ಲ ಶಾಲಿನಿ. ಮನಸ್ಸಿಗೆ ಹಚ್ಚಿಕೊಳ್ತಿರೋ ಅಥವಾ ಹುಚ್ಚನಾಗಿ ಬಿಡ್ತಿರೋ ಅದು ನಿನಗೆ ಸಂಬಂಧಪಟ್ಟ ವಿಷಯ. ಹಾಗಾದರೆ ಶಾಲಿನಿ, ನಾನು ಇಷ್ಟು ದಿನ ನಿನ್ನ ಮೇಲೆ ಸುರಿಸಿರುವ ಕನಕ ಕಾಂಚನದ ಅಭಿಷೇಕವೆಲ್ಲವೂ ವ್ಯರ್ಥವಾಯಿತು ಅಂತ ತಿಳಿದುಕೊಳ್ಳುವುದು ನಿನ್ನ ಹುಚ್ಚುತನ. ಇದುವರೆಗೂ ಈ ಸೌಂದರ್ಯವನ್ನು ಸುಖವನ್ನು ಅವನು ಅನುಭವಿಸಿದ್ದಕ್ಕೆ ಕೊಟ್ಟ ಬಿಲ್ ಅಂತ ತಿಳಿದುಕೋ. ನೋಡು ಮಿಸ್ಟರ್, ಹಿಂದಿನ ಯುಗದಲ್ಲಿ ಆ ದೇವರುಗಳು ಆ ದುಷ್ಯಂತ ಶಕುಂತಲೆ ಎಂಬ ಹೆಣ್ಣಿಗೆ ಮೋಸ ಮಾಡಿ ಹೋದ. ಆದ್ರೂ ಇದು 21ನೇ ಶತಮಾನ.
ಹೆಣ್ಣು. ಬಟ್ಟೆಗಳನ್ನ ಹೇಗೆ ಬದಲಾಯಿಸಿ ಮಾಡ್ಕೊಳ್ತೀವೋ ಅದೇ ರೀತಿ ಗಂಡಗಳನ್ನ ಬದಲಾಯಿಸಿಕೊಳ್ಳುವ ಈ ಹೆಣ್ಣಿನ ಸೆಂಚುರಿ ಕಣ್ರಿ. ಹಾಗಾದರೆ ನಿನ್ನ ಹೆಸರಿನಲ್ಲಿ ಬರೆದುಕೊಟ್ಟ ಎಸ್ಟೇಟು, ಕಾರು, ಚಿಹ್ನೆ, ಬಂಗ್ಲೆ ಇವೆಲ್ಲವೂ ಇವೆಲ್ಲವೂ ಈ ಹೆಣ್ಣಿನ ಸೌಂದರ್ಯಕ್ಕೆ ಕೊಟ್ಟ ಒಂದು ಆಸರೆ ಅಂತ ತಿಳಿದುಕೊಳ್ಳಿ. ನೀನು ದುಷ್ಯಂತನಾಗಿ ಶಕುಂತಲೆಗೆ ಮೋಸ ಮಾಡಬಹುದು, ಆದ್ರೆ ಈ ಶಕುಂತಲೆ ಮನಸ್ಸಿನವಳು. ಏನೇನು ಯೋಚನೆ ಮಾಡಬೇಡ. ನಿನಗೆ ಓಡಾಡ್ಲಿಕ್ಕೆ ಒಂದು ಸೈಕಲ್ಲು, ಇರ್ಲಿಕ್ಕೆ ಒಂದು ಶೆಡ್ಡು, ನಿನ್ನನ್ನು ನೋಡಿದ್ರೆ ನನಗೆ ಪಾಪ ಅಂತ ಅನಿಸುತ್ತೆ. ಇನ್ನು ಕಲಿಬೇಕಾಗಿದ್ದು ಬಹಳನೇ ಇದೆ. ಹೆಣ್ಣಿನ ಬುದ್ಧಿ ಮೊಣಕಾಲ ಕೆಳಗೆ ಅನ್ನುವುದಕ್ಕೆ ಇದು ಒಳ್ಳೆಯ ಉದಾಹರಣೆ. ಬೇಟೆಯಾಡುವ ಕಲಿಯನ್ನು ಹುಲಿಗೆ ನಾಯಿ ಹೇಳಿಕೊಟ್ಟಂತಾಯ್ತು. ಮೋಸದ ಮಡಿಲಲ್ಲಿ ಬೆಳೆದ ಈ ಕಿರಣ್ ರಾಜನಿಗೆ ಮೋಸದ ಕಲೆಯನ್ನೇ ಕಲಿಸುತ್ತಿರುವಳು ಕಲಾದೇವಿ ಶಾಲಿನಿ. ನಾಟಕಗಳಲ್ಲಿ ಖಳನಾಯಕನಿಗೆ ಕೈಕೊಟ್ಟು ಹೋಗುವ ಪಾತ್ರವೆಂದು ತಿಳಿಯುತ್ತದೆ. ಜೀವನ ನಾಟಕದಲ್ಲಿ ಕವಿಗಳ ಕಲ್ಪನೆಗೂ ನಿಲುಕಲಾರದ ಖಳನಾಯಕರುಂಟು ಈ ಸಮಾಜದಲ್ಲಿ ಎಂಬುದನ್ನು ಇನ್ನೂ ಅರಿತಂತಿಲ್ಲ ಪಾಪ. ಎಲೆ ಖಳನಾಯಕಿ, ದೇಶವನ್ನು ಇಬ್ಬಾಗ ಮಾಡುವ ದೇಶದ್ರೋಹಿಗಳು, 8 ವರ್ಷದ ಬಾಲಕಿಯ ಮೇಲೆ ಕಾಮತೃಷ ತೀರಿಸಿಕೊಳ್ಳುವ ಕಾಮ ರಾಕ್ಷಸರು, ಅಧಿಕಾರದ ಲಾಲಸೆಯಿಂದ ಮುಕ್ತ ಜನರನ್ನು ಗೋಳು ಮುರಿಯುವ ಕೊಲಿಗಡಕರು, ವಿದ್ಯಾ ಸಂಸ್ಥೆಗಳಲ್ಲಿ ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ಎಬ್ಬಿಸುವ ಮನೆಮರ್ಗರು. ಎರಡು, ಇಂದಿನ ಸಮಾಜದಲ್ಲಿ ದುಷ್ಟ ಜನರ ಸಮೂಹವೇ ಮೆರವಣಿಗೆ ಹೊಂದಿರುವಾಗ ಮೊಳಕೆ ಒಡೆಯುತ್ತಿರುವ ನಾಯಿ ಕೊಡೆ ಎಂತವರು ಯಾರ ತುಳಿತಕ್ಕೆ ಸಿಕ್ಕು ನುಚ್ಚು ನಾರಾಗುತ್ತವೆ ಏನೋ ಪಾಪ. ಖಳನಾಯಕಿ, ನಾನು ನಿನ್ನ ಹೆಸರಿನಲ್ಲಿ ಬ್ಲಾಂಕ್ ಕೊಟ್ಟ ಬ್ಲಾಂಕ್ ಚೆಕ್, ಅದರಲ್ಲಿ ಹಣವಿಲ್ಲ. ಎಸ್ಟೇಟು, ಕಾರು, ಚಿನ್ನ, ಬಂಗ್ಲೆ ಇವೆಲ್ಲವೂ ನನ್ನ ಹೆಸರಿನಲ್ಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ಈ ಆಸ್ತಿ ಅಂತಸ್ತು ನೀರನ್ನು ಹಿಡಿಯುವುದಕ್ಕೆ ಗಾಣಕ್ಕೆ ಮಾಂಸ ಹಚ್ಚಿದನೆ ಹೊರತು ತಿನ್ನಿಸುವುದಕ್ಕಾಗಿ ಅಲ್ಲ. ಹಾಗಾದ್ರೆ ಈ ಆಸ್ತಿ ಅಂತಸ್ತು ಭಾರತ ದೇಶದಲ್ಲಿ ಶ್ರೀಮಂತರ ಸ್ವಂತ ಆಸ್ತಿ ಯಾರಿಗೂ ಗುರುತು ಸಿಗೋದಿಲ್ಲ. ಮೋಸಕ್ಕೆ ಮೋಸ, ಧ್ವನಿಗೆ ಪ್ರತಿಧ್ವನಿ. ಇದುವರೆಗೂ ನನ್ನ ಸಂಘ ಸುಖವನ್ನು ಉಂಡು ನನ್ನ ಸೌಂದರ್ಯವನ್ನು ಹಿಡಿದ ಕಳ್ಳ ಬೆಕ್ಕೋಲಿ. ಬಾಳೆಹಣ್ಣಿನ ಖಂಡವನ್ನು ಸಂಪೂರ್ಣವಾಗಿ ತಿನ್ನುವವರಿಗೆ ಸಿಪ್ಪೆಯ ಅವಶ್ಯಕತೆ ಹೇಗೋ ಅದರಂತೆ ನಿನಗೆ ಹಣದ ಆಸೆ ತೋರಿಸಿ ನಿನ್ನ ದೇಹವನ್ನೆಲ್ಲ ಸಂಪೂರ್ಣವಾಗಿ ಸೌಂದರ್ಯವೇನು. ತಿಂದ ಮೇಲೆ ಸಿಪ್ಪೆ ಇದೇನು ಕೆಲಸ, ತಿಪ್ಪೆಯ ಮೇಲೆ ಕೆಲಸ. ಹಾಗಾದ್ರೆ ಮುಂದೆ ನನ್ನ ಗತಿ ಸಿಪ್ಪಿಗೆ ಅವಸರದಲ್ಲಿ ತಿನ್ನುವಾಗ ಸಿಪ್ಪಿಗೆ ಅಲ್ಲಲ್ಲಿ ಅಂಟಿದ ಖಂಡವನ್ನು ಆಶಿಸುವ ಕಾಮುಕರನ್ನು ಹುಡುಕಿಕೊಂಡು ಹೋಗುವುದೇ ನಿನ್ನ ಮುಖ್ಯವಾದ ಕೆಲಸ. ದಯವಿಟ್ಟು ಅಂಥ ಮಾತುಗಳನ್ನು ಆಡಬೇಡಿ. ನೀವೇ ಸರ್ವಸ್ವ, ನೀವೇ ನನ್ನ ಗತಿ ಎಂದು ನಂಬಿ ನನ್ನ ಸರ್ವ ಆಸ್ತಿನೆಲ್ಲ ನೀವು ಕಳೆದುಕೊಂಡು ಬಿಟ್ಟಿದ್ದೀನಿ. ನನ್ನ ಗತಿ ಏನು? ದಯವಿಟ್ಟು ಈ ರೀತಿ ಕಠೋರವಾಗಿ ನೋಡಿಕೊಳ್ಬೇಡಿ. ಮುಂದಿನ ನನ್ನ ದಾರಿ ದಿವಂಗತ ಮಿನುಗುತ್ತಾರೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಅವಳ ಪ್ರಿಯತಮನಿಗಾದ ಲಾಭವೇನು? ರಾಷ್ಟ್ರ ಪ್ರಶಸ್ತಿ ವಿಜೇತೆ ಶ್ರೇಷ್ಠ ನಟಿ ಕುಮಾರಿ ಶೋಭಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಅವಳ ಪ್ರಿಯತಮನಿಗಾದ ಲಾಭವೇನು? ಅಂತ ಮಹಾನ್ ನಟಿಯರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮರಿಬೇಡಿ. ಇರಬಹುದು, ಆದರೆ ನಿನ್ನಂತ ನಟಿಯರಿರುವುದೆಂದರೆ ಇವತ್ತಿನ ನಟಿಯರೆಲ್ಲರೂ ಕೆಟ್ಟ ಹಾಗಾದ್ರೆ ನಟಿಯರ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡ ನೀವು ಹಂತ ಕಠೋರವಾಗಿ ನಡೆದುಕೊಳ್ತಾ ಇದ್ದೀರಿ. ಹೇಳಿದ್ದನ್ನೆಲ್ಲ ಮಾಡುವಂತಿದ್ದರೆ ಭಾರತ ದೇಶದಲ್ಲಿ ಬಡತನವೇ ಬರುತ್ತಿರಲಿಲ್ಲ. ವೇದಾಂತ ಹೇಳುವುದು ದೊಡ್ಡವರ ಧರ್ಮ,
ಅದನ್ನು ಆಚಾರಕ್ಕೆ ತರುವುದು ಬುದ್ಧಿಜೀವಿಗಳ ಕರ್ಮ. ಏ ಶಾಲಿನಿ, ಮುಂದಿನ ತಾಸಿನಲ್ಲಿ ನಾನು ಪ್ರಧಾನಮಂತ್ರಿಗಳ ಸಮಾರಂಭಕ್ಕೆ ಹೋಗಬೇಕು ಡೆಲ್ಲಿಗೆ. ನಾನು ಹೋಗಿ ಬರುವುದರೊಳಗೆ ನನ್ನ ಮನೆಯನ್ನು ನೀನು ಖಾಲಿ ಮಾಡಬೇಕು. ಏನು, ನೀನು ಬರೋದ್ರೊಳಗಾಗಿ ನಾನು ಈ ಮನೆ ಖಾಲಿ ಮಾಡ್ಬೇಕಾ? ಹೋಗಲೇ ಹೋಗು. ನಾನು ಮನಸ್ಸು ಮಾಡಿದ್ದೆ ಅದು ಇಂಥ ಆಸ್ತಿನ ಸಾಕಷ್ಟು ಗಳಿಸಬಹುದು. ನನಗೇನು ಕಮ್ಮಿ. ಹಲೋ ಬಾಲಚಂದ್ರ ಸರ್, ಅದೇ ಡ್ರಾಮಾ ನಟಿ ಶಾಲಿನಿ ಮಾತಾಡ್ತೀನಿ. ನಾನು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದೀನಿ. ಹಾಯ್ ರವಿ, ಬಂದೆ. ಮಾನವರ ಮನಸ್ಸು ತಿಳಿ ನೀರಿನಂತೆ. ಬಾಳಿನಲ್ಲಿ ಯಾವ ಬಾಣ ಬಿಟ್ಟರೆ ಯಾವ ಬಣ್ಣ ತೇಲುತ್ತದೆ ಎನ್ನುವುದಕ್ಕೆ ನನ್ನ ಮದನ್ ಜೀವನವೇ ಸಾಕ್ಷಿ. ಹುಟ್ಟ ಗುಣವಂತನಾದ ಅವನ ಬಾಳಿನಲ್ಲಿ ಬರುವ ಕಂಟಕಗಳನ್ನು ಕಡಿಮೆಗೈದು ಮುಂದೆ ಬರದ ಗುಣಹೀನನಾದ ವಿಶ್ವಮಿತ್ರರ ಸರ್ಕಕ್ಕೆ ಸಿಕ್ಕಿದ ಹರಿಶ್ಚಂದ್ರನಂತೆ ಸಿಕ್ಕಿದಳು ನೀಲಳು. ಕಿರಣ್ ರಾಜನ ಅವಮಾನಕ್ಕೆ ಮತ್ತು ಮದನ ಸಹಾಯಕತೆಯ ವೃತ್ತಿಯಲ್ಲ ನಾಟಕ. ನಟಿಯಾದರೂ ಆಗರಂತಿರುವ ಅವಳ ಚೀಲವನ್ನು ಕದಿಯಲು ಹೋಗಿ ನಿರಾಸನಾಗಿ ಕಿರಣ್ ರಾಜನ್ ನಡೆಸಿದನು ನಾಟಕ. ಆ ಸಾಧ್ಯವೇ ಬೇರೆ. ಹಾಗಾದರೆ ಈ ಸೇಡಿನ ನಾಟಕದಲ್ಲಿ ನಾಟ ನಟಿಯರಾದ ನಮ್ಮ ನಟಿಯರನ್ನು ಒಪ್ಪಿಸಿದರೆ ಈ ನಾಟಕಕ್ಕೆ ಮೆರುಗು ಸಿಕ್ಕಂತಾಗುತ್ತದಲ್ಲವೇ? ಹೌದು ಆಶಾ, ಜೀವನದ ನಾಟಕದಲ್ಲಿ ನರ್ತಕಿಯಾದ ನಟಿಯರು ನಾಯಕಿಯಾಗಬಹುದು ಎಂಬ ಸಾಧನದಲ್ಲಿ ಸಾಗಿರುವ ಅಸಾಧ್ಯಕ್ಕೆ ಸಹಾಯನಾಗಬೇಕು ನಮ್ಮ ಪಾತ್ರಗಳು. ಹಾಗಾದ್ರೆ ನಮ್ಮ ಪಾತ್ರವನ್ನು ನಿರ್ವಹಿಸಿ ನರ್ತಕಿ ನಾಯಕಿ ಎಂಬ ಈ ಕಥೆಗೆ ಏನು ಮೆರುಗಿದೆ? ಖಳನಾಯಕನ ಮೋಸದಲ್ಲಿ ಜಾಲದಲ್ಲಿ ಬಿದ್ದಿರುವ ನಾಯಕನನ್ನು ಮೋಸದಿಂದಲೇ ಬಿಡಿಸಬೇಕು. ಕರ್ಣ ದುರ್ಯೋಧನರಂತೆ ಮದನ್ ಸಾಗಿರುವ ಮದನ್ ಕಿರಣ್ ರಾಜನ ಸೇಡಿನ ಸರಪಳಿಯನ್ನು ದೋಷವನ್ನು ಕಾಯ್ದು ಕಪ್ಪಿಣದಿಂದ ಕತ್ತರಿಸಿ ತುಂಡ ಮಾಡಬೇಕು. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕಂದ್ರೆ ಈಗಾಗಲೇ ಮದನ್ ಆ ಕಿರಣನ ಸ್ನೇಹದಲ್ಲಿ ಸೆರೆಯಾಳಿನಂತೆ ಬಂದ. ಇದು ಅಷ್ಟು ಸುಲಭವಲ್ಲವೇ? ಮಾನವನ ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮಹಾಭಾರತದ ಕಥೆ ಕೇಳಲಿಲ್ಲವೇ? ಕೌರವರು ದುಷ್ಟ ಇರುವುದರಿಂದಲೇ ಅವರ ಕಡೆ ಎಷ್ಟು ವೀರರಿದ್ದರೂ ಕೊನೆಗೆ ಪಾಂಡವರಿಗೆ ಜಯ ದೊರಕಿಸಿ ದುಷ್ಟತನವನ್ನು ಅಳಿಸಿ ಶಿಷ್ಟತನವನ್ನು ಉಳಿಸಲಿಲ್ಲವೇ? ಕಳ್ಳರ ಕಳ್ಳಕೃಷ್ಣ ಮದನ್ ಕಿರಣ್ ರಾಜನ ಮೇಲೆ ಸಿಂಹದ ಮತಿಹೀನ ದ್ವೇಷಮದ ಗಾಡಿಯನ್ನು ಕಟ್ಟಲು ನೀನೇ ಮುಖ್ಯ ಪಾತ್ರ ವಹಿಸಬೇಕು. ನಾನು ಹೇಳಿಕೊಟ್ಟಿದ್ದನ್ನೆಲ್ಲ ಸರಿಯಾಗಿ ಪಾಲಿಸ್ತೀಯ? ಹಾಗಾದರೆ ಸೂತ್ರಧಾರಿ ಹೇಳಿದ ಹಾಗೆ ಪಾತ್ರಧಾರಿ ಕೇಳಲೇಬೇಕಲ್ವೇ? ಕಿವಿಯನ್ನು ಮುಂಚಾಚು.
ಸೋತೆ ನಿನ್ನ ಹಿಂದಿಯಲ್ಲಿ ನೋಡಿ ಈ ಜೀವನದಾಗ ನೀ ಪ್ರೀತಿ ತಂದಾಗ ಸೋತೆವೆ ನಾವು. ವೆಂಕಟೇಶ್ ವೆಂಕಟೇಶ್ ನೋಡಿ ವೆಂಕಟೇಶ್, ನಿನ್ನೆ ಪಾಲಿಸ್ ಮಾತುಗಳಿಂದ ಹೇಗಾದರೂ ಮಾಡಿ ಕಿರಣ್ ರಾಜನನ್ನು ಬರುವಂತೆ ಮಾಡಬೇಕು. ಬರೀ ಪಾಲಿಸಿ ಅಂತ ತುಂಬಾ ತಲೆ ಪಾಲಿಸ್ ಮಾಡಿಬಿಟ್ಟಂತ ಆ ಚಿಂತೆ ಆ ಕಳ್ಳನ ಮಗನನ್ನ ಸಣ್ಣ ಉಳ್ಳಾಗಡ್ಡೆ ಹಚ್ಚಿದಂಗ ಹಚ್ಚಿ ಚಿಂತೆ ಬಿಟ್ಟು ಕಿರಣ್ ರಾಜ್ ಕಪ್ಪಿದ ಹಾನಿಯಿಂದ ಕೇಕ ಹಾಕುತ್ತಾ ಕಾಡಲ್ಲೋ ಸುತ್ತಾಡುವ ನಿನ್ನನ್ನು ಒಂದು ಸಣ್ಣ ಕಪ್ಪಿಡದ ಅಂಕುಶದಿಂದ ಅಳಗಿಸುವ ಈ ಮಾವುತನ ಕೈಚಳಕ ಏನೆಂಬುದು ತೋರಿಸಿಕೊಡುತ್ತೇನೆ. ಆಶಾ, ಮರೆಯಬೇಡ ನಿನ್ನ ಪಾತ್ರ. ಸರಿ. ಪತಿಪ್ರತಿಯಾದ ನನ್ನ ಅತ್ತಿಗೆ ಬಾಯಿಗೆ ಅಡ್ಡ ನಿಂತ ಆ ಕಿರಣ್ ರಾಜನ್ನ ಪತಿ ಕಾಣಿಸ್ಲೇಬೇಕು. ಹಿಂದೆ ಭಸ್ಮಾಸುರ ಅವನ ಸಾವಿಗೆ ಕಾರಣವಾದ ಆ ಮೋಹಿನಿಯಂತೆ ಇಂದು ನಾನು ಆ ಕಿರಣನ ಸಾವಿಗೆ ಕಾರಣವಾಗಲೇಬೇಕು. ಈ ಕಡೆ ಬರ್ತಾ ಇದ್ದೇನೆ. ಕೋಳಿ ಹೋಗದ ಕಾಮುಕ ಬರ್ಲಿ. ಹಾಯ್ ಆಶಾ, ನನ್ನನ್ನು ಏಕಾಂತದಲ್ಲಿ ಕಾಣಬೇಕೆಂದು ಹೇಳಿದ್ದಲ್ಲ? ಏನು ಗೌಪ್ಯವಾಗಿ ಪರ್ಸನಲ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬರ ಹೇಳಿದೆ. ಏಕಾಂತದಲ್ಲಿ ಮಾತನಾಡುವ ವಿಷಯ ಅಷ್ಟೊಂದು ಗೌಪ್ಯವಾಗುತ್ತೇನೆ ಆಶಾ? ಹಾ, ಅಷ್ಟೊಂದು ಗೌಪ್ಯವಾಗಿ ಇದೆ ನೋಡಿ. ಇಷ್ಟು ದಿನ ನನ್ನ ಮನದೆಲ್ಲರ ಆಸೆಯನ್ನು ನಿಮಗೆ ಹೇಳಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೆ. ಆ ಸಮಯ ಇಷ್ಟು ಬಂದಿದೆ ನೋಡಿ. ನನ್ನ ಮನದ ಮಲ್ಲಿಗೆ ನಿಮ್ಮ ಮುಡಿ ಆಗಬೇಕೆಂದು ನಾನು ಆಸೆ ಪಡ್ತಾ ಇದ್ದೆ ನೋಡಿ. ಬಾಡಿ ಹೋದ ಈ ಮಲ್ಲಿಗೆ ಇಂದು ನಿಮ್ಮ ಮುಂದೆ ಅರಳಿ ನಿಂತಿದೆ. ಅಂದರೆ ನೀನು ನನ್ನನ್ನು ಮನಸಾರಿ ಪ್ರೀತಿಸ್ತಾ ಇದ್ದೇನೆ ನೋಡಿ. ಇಷ್ಟು ದಿನ ವಿರವೇದನೆಯಾಗಿ ಕಾಯ್ತಾ ಇದೆ. ಈಗ ನೋಡಿ, ಇನ್ನು ಮುಂದೆ ನನ್ನ ಪ್ರೀತಿನ ನೀವು ಸ್ವೀಕರಿಸ್ತೀರೋ ಅಥವಾ ಇಲ್ವೋ ಅಂತ ಅದು ನಿಮಗೆ ಬಿಟ್ಟು ಅಷ್ಟೇ. ನಾನು ಕಾಯ್ತಾ ಇದ್ದೇನೆ. ಈ ಕಿರಣ್ ಪ್ರೇಮ ಗೂಡಿನಿಂದ ಒಂದು ಹೆಣ್ಣು ಹಾಕಿ ಹೊರ ಹೋಗುತ್ತಿದ್ದಂತೆ ಇನ್ನೊಂದು ಹೆಣ್ಣಾಕಿ ತಾನಾಗೆ ಬಂದು ಬಲಿಗೆ ಬಿದ್ದಳು. ಸುಂದರ ಸ್ತ್ರೀಯರ ಸದನದಲ್ಲಿ ಸಾಗರವಾಗಿರುವ ಈ ಕುಬೇರನ ವೈಭವ ನೋಡಲಿಕ್ಕೆ ಸ್ವರ್ಗಾಧಿಪತಿ ಇಂದ್ರನೇ ಇಳಿಗಿಳಿಯಬೇಕು. ಬಹಳ ಚಿತ್ರಪಟದಲ್ಲಿ ಅಳಿಸಿ ಹೋಗುವ ನಿನ್ನನ್ನು ಆಶ್ರಯ ಕೊಟ್ಟು ಸ್ವೀಕರಿಸುವನು ಈ ಕಿರಣ್. ಕೈ ಮುಂಚಾಸು. ನಿಮ್ಮ ಕೈ ಹಿಡಿದು ಈ ನನ್ನನ್ನ ಎಂಥ ಪ್ರಸಂಗ ಬಂದರು ಈ ದಿನಗಳನ್ನ ಕೈ ಬಿಡಬೇಡಿ. ಅಷ್ಟು ಬೇಗ ನಿನ್ನ ಕೈ ಬಿಡಲಿಕ್ಕೆ ಇದು ಸಾಮಾನ್ಯ ಮುಷ್ಟಿಯಲ್ಲ ಆಶಾ, ವಜ್ರ ಮುಷ್ಟಿ. ನನ್ನ ನಿನ್ನ ಈ ಪ್ರೇಮಾನುರಾಗಕ್ಕೆ ಆಡಬೇಕಲ್ಲವೇ ಒಂದು ಪ್ರೇಮಗಾನ? ಆಯ್ತು, ನೀವು ಹೇಳಿದಾಗೆ ಆಗ್ಲಿ. ಆಯ್ತು ಮೈ ಡಿಯರ್. ಜಯ
ಮಧುರ ನಮ್ಮ ಪಡೆಯ ಮಧುರಗಾರ ನೀನೇ ಮಧುರ ನಮ್ಮ ಪಡೆಯ ಮಧುರಗಾರ ನಿನ್ನ ಬಿಡಲಾರೆ ಯಾರೆಂದಿರು ಮಿಸ್ಟರ್ ಕಿರಣ್ ಅಣ್ಣ ನಿನ್ ಬರ್ತಾ ಹೋಗಿದ್ರೆ ನಿನ್ ಕಾಫಿ ನನ್ ಚೀಲನೇ ಹಾಳು ಮಾಡ್ತಿದ್ದ. ಮಿಸ್ಟರ್ ಕಿರಣ್ ರಾಜ್, ಕಡೆಗೂ ನಿನ್ನ ಕೆಟ್ಟ ಬುದ್ಧಿ ನನ್ನ ತಂಗಿಯ ಮೇಲೆ ಕೈ ಹಾಕಿದೆ. ಮದನ್, ಇದೆಲ್ಲ ಸುಳ್ಳು. ಮಾನು ಇವಳ ಮೇಲೆ ಅತ್ಯಾಚಾರ ಮಾಡೋ ಹೋಗೇ ಇಲ್ಲ. ಇದೆಲ್ಲ ಮೋಸ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತೀನಿ ಅಣ್ಣ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಮದನ್, ನಾನು ಸುಳ್ಳು ಹೇಳುತ್ತೇನೆ. ಕಿರಣ್ ರಾಜ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ನಿನಗೆ? ನೋಡೋಣ, ಇವನು ಹೇಳ್ತಾರೆ ಸುಳ್ಳಣ್ಣ. ನಾನ್ ಸುಳ್ಳು ಹೇಳ್ತಾ ಇಲ್ಲ ಅಣ್ಣ. ಕಡೆಗೂ ನಿನ್ನ ಕೆಟ್ಟ ಬುದ್ಧಿ ನನ್ನ ತಂಗಿಯ ಮೇಲೆ ಕೈ ಹಾಕಿದೆ. ನನ್ನ ಬಾಳಿನ ಕಣ್ಣಿನಂತಿದ್ದ ನನ್ನ ತಂಗಿಯ ಮೇಲೆ ಕೈ ಹಾಕಿ ನಿನ್ನಂತ ಹೇಳಿಯವನಿಗೆ ಏನು ಮಾಡಬೇಕು? ಹದ್ದು ಮೀರಿ ಮಾತನಾಡಬೇಡ. ನಡೆದ ವಿಷಯವೇನೆಂಬುದನ್ನು ಸರಿಯಾಗಿ ಪರಿಶೀಲಿಸದೆ ದುಡುಕು ಬುದ್ಧಿಯಿಂದ ಕೆಡಕನ್ನಾಡದಿರು. ಬಿದ್ದ ನಿನ್ನ ಬಾಳನ್ನೇ ಎಪ್ಪಿಸಿಕೊಂಡ ನಿನ್ನ ಒಡೆಯ ಕಿರಣ್ ರಾಜನನ್ನು ಮತಿಹೀನ. ಒಡೆಯ ಛೀ, ಒಡೆಯರಿಗೆ ಕೊಟ್ಟ ಮಾತಿನಂತೆ ನಡೆಯಬೇಕೆಂಬ ನನ್ನ ಬಾಳ ಗಳಿಕೆಯಾದ ನೀಲಾಲ ಬಾಳಲ್ಲಿ ಅನುರಾಗದ ಸಿಹಿಯನ್ನು ಕೊಡದೆ ಆಕ್ರೋಶ ಕೊಟ್ಟು ನಾನು ಕೆಟ್ಟೆ. ಇಷ್ಟು ವಿಶ್ವಾಸವಿದ್ದ ಈ ನನ್ನ ತಂಗಿಯ ಮೇಲೆ ಕೈ ಹಾಕಿ ನನ್ನ ವಿಶ್ವಾಸವನ್ನೇ ಕೆಡಿಸಿಬಿಟ್ಟೆ. ನಿನ್ನಂತ ಕಾಮಕರು ಈ ಭೂಮಿ ಮೇಲೆ ಇರಬಾರದು. ನಾನು ಬರೀ ಕಾಮುಕ, ಆದರೆ ನೀನು ಮಡದಿಯ ಪ್ರೇಮ ಪೂಜಕ ಕಲ್ಲಾದ ನೀನು ಕಟುಕ. ಹಣ ಬಿಸಾಕಿದರೆ ಕಟ್ಟಿಕೊಂಡ ಹೆಂಡತಿಯನ್ನೇ ಹಾಸಿಗೆಗಾಗುವ ಎಷ್ಟೋ ಕಟುಕರಲ್ಲಿ ನೀನು ಒಬ್ಬ. ಈ ಕಟುಕನ ಕೈಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು. ಮೋಸದ ಮಸಿಗಟ್ಟಿನಿಂದ ಮಂದಿಯ ರಕ್ತದ ಓಕಳಾಡುತ್ತೇನೆಂಬುದನ್ನು ಮರೆತುಬಿಡು. ಮಿಸ್ಟರ್ ಮದನ್, ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಚಿಟಿಗೆ ಹೊಡೆಯುವುದರಲ್ಲೇ ನಿನ್ನ ಸಂಸಾರವನ್ನೇ ಸರ್ವನಾಶ ಮಾಡಿ. ಆದರೆ ನೀನು ನನ್ನ ಸೂತ್ರದ ಗೊಂಬೆಯಾಗಿದ್ದರಿಂದ ನಿನ್ನನ್ನು ಆಡಿಸುತ್ತಾ ಬಂದೆ. ಹಣವಂತರ ಕೈಯಲ್ಲಿ ನಿನ್ನಂತಹ ಗತಿಹೀನ ನರ್ತಿಸಬೇಕೇ ವಿನಃ ಎದುರಾಗಿ ವರ್ತಿಸಬಾರದು. ಕಿರಣ್ ರಾಜ್, ನಿನ್ನ ಮೋಸದ ಕದನಕ್ಕೆ ಅಂಜುವನು ನಾನಲ್ಲ. ಈ ಕ್ಷಣವೇ ನನ್ನ ಕೈಯಿಂದ ನಿನ್ನ ಗುಂಡು ಹಾರು ಹೋಗೋದು. ನೀನು
ಮಣ್ಣಿಗೆ ಗಂಡ ನೋಡುವ ಧೈರ್ಯ ಮಾಡುವುದಿದೆಯಾ? ನೀವು ಆ ಸೇತುವೆಯನ್ನು ಕರೆದುಕೊಂಡು ನಾನಿಂದು ಯಾರಿಗಾಗಿ ಬದುಕಲಿ? ನೀನು ಹಾಯ್ ನಳಿನಿ, ಹಾಯ್ ಹಲೋ ಪಾಟೀಲ್ರೆ. ನಳಿನಿ, ನಿನ್ನೆಷ್ಟಂತ ಹುಡುಕೋದು ಬಸ್ರು ಕೊಡೆಲ್ಲ ತಿರುಗ್ಬೋದು, ಗಾಲಿಗೆ ತಾಪು ಜಾತ್ರೆಗೆ ತಿರುಗ್ಬೋದು, ಅದೇನು ಅಸಲ ಸಿಗಲಿಲ್ಲ. ಅದೇನು ಎಷ್ಟು ಅರ್ಜೆಂಟ್ ಐತಿ ಅಂದ? ಅರ್ಜೆಂಟ್ನಲ್ಲಿ ಅರ್ಜೆಂಟು ನಳಿನಿ, ಎಮರ್ಜೆನ್ಸ್. ಮುಖ್ಯಮಂತ್ರಿಗಳ ಹತ್ರ ನಿನ್ನ ಸುದ್ದಿ ಮಾತಾಡಿದ್ ನೋಡಿ. ಮುಖ್ಯಮಂತ್ರಿ ಹತ್ರ ನನ್ನ ಸುದ್ದಿ ಹೇಳಿದ್ಯೇನ? ಹೌದು ನಿನ್ನೆ ಮುಖ್ಯಮಂತ್ರಿಗಳು ಬಿದ್ದಿದ್ರಂತ, ಅವರು ನನ್ನನ್ನು ನೋಡ್ಕೊಂಡು ಹೋಗಿದ್ರು. ನೋಡಿ ನನಗೆ ಅದೇ ಮುಖ್ಯಮಂತ್ರಿ ದಿಲ್ಲಿ ಬಾಲ ಮಾವನವ್ರು ಅವ್ರ ಹತ್ರ ಮಾತಾಡಿದೆ. ದಿಲ್ಲಿ ಬಾಲ ಅವ್ರ ಹತ್ರ ಮಾತನಾಡಿದೆ. ಅದೇ ರಾಜಪರಿ ಅವರು ಏನಂದ್ರು? ಕಲ್ಯಾಣವಾಗ್ಲಿ ಅಂತ ಆಶೀರ್ವಾದ ಮಾಡಿ. ಕಲ್ಯಾಣ? ಹೌದು, ನಂಜುಂಡ ಕಲ್ಯಾಣ ಅಲ್ಲ, CID ಪಟೇಲ್ ಕಲ್ಯಾಣ. ಹುಡುಗಿನನ್ನು ಏನ್ ಮಾಡ್ರಿ ಅಂತ ಕಾರ್ಯವು ಹೊಂಟಿರೋ ಕಾರ್ಯವು ಕಲ್ಯಾಣವಾಗ್ಲಿ ಅಂತ ಆಶೀರ್ವಾದ ಮಾಡಿ. ಈ ಸುದ್ದಿ ಏನಾದ್ರು ನಮ್ಮ ಅಪ್ಪನ ಕಿವಿ ಬಿದ್ರ ನಿನಗೆ ಏರಿಸ್ತಾನ ಅಷ್ಟೇ ಅಪ್ಪು. ಸಾಯ್ತಾರೆ, ವರ್ಕನ್ ಸಾಯ್ತಾರೆ. ಸಂತೋಷ ತಡೆಯಲಾರ್ದ ಹೊಡಿ. ಹಂಗಾದ್ರೆ ಒಂದ್ಸಲ ನಿಮ್ದು ರಿವಾಲ್ವರ್ ತೋರಿಸ್ರಿ. ತೋರಿಸಿ, ಟೈಮ್ ಬಂದತ್ತ ತೋರಿಸಿದ್ರೆ ನಿರ್ವಹಿಲ್ಲ, ನಮ್ಮವ್ರು ಬೈತಾರ. ಬರುವಂದ ಕಿತ್ತು ಬಿಡ್ತಾಗ ಬಂತು ನೋಡ. ಹುಷಾರ, ಬಾಳ ಹುಷಾರ. ಅಯ್ಯೋ ಇದೇನ್ರಿ ಇದು? ಸಣ್ಣ ಮಕ್ಕಳು ಪಟಾಕಿ ಒಗೆಯಲ್ಲ, ಪಟಾಕಿ ಹಿಂಗೆ ಹೊಡಿತಾರ ನೋಡು, ಹಂಗಿದ್ದಂಗ ಐತಲ್ಲ ನಿಮ್ ರಿವಾಲ್ವರ್. ಹಿಡ್ಕ. ನೋಡ್ನಲ್ಲಿ ಇದು ನೋಡಾಕ ಬಹಳ ಸಣ್ಣದ ಕಾಣ, ಕೈಯಾಗ ಹಿಡ್ಕೊಂಡ್ಮೇಲೆ ಗೊತ್ತಾಗಲ್ಲ ಅದ್ರ ಪವರ್. ಎಷ್ಟು ಗುಂಡುಗಳು ಹೊಡೆದ್ರೆ ಕೂಡ ಹಂಗಿರ್ತೈತೆ ನೋಡ. ಹೆಂಗಿಡ್ಬೇಕಂದ್ರೆ ನೀವು ಹಂಗಿಡ್ಬೇಕು ನೋಡು. ಇದೇ ತೋರಿಸ್ಬಿಡು. ಇಲ್ಲಿ ಬಾ, ಹತ್ತಿರ ಬಂದಲ್ಲಿ ನಿನಗೆ ಕನ್ನಡ ಬರೋದಿಲ್ಲ. ನೋಡ್ನಲ್ಲಿ ಒಂದೇ ಒಂದು ರೆಬಂಡ್ ಬಸ್ ಸ್ಟ್ಯಾಂಡ್ ಆಗ್ಲಿಂದ ಕುಂಬಾರ್ಕೊಂತೀವಿ, ಹಾಗೆ ನಮ್ಮ ರುದ್ರ ಮಾಡ್ತಾ ಆಗ್ತಿರ್ತಾರೆ.
ಹೆಂಗ್ ನೋಡ್ಬೇಕಂಬುದು ಈಗ ಕಳ್ಸ ಸ್ವಲ್ಪ ಮುಂದಕ್ಕೆ ಹೋಗಿ 3 ಇಂಚ್ ಗಿಡಕ್ಕೆ ಅಲ್ಲಿ ನಮ್ಮ ಪಂಪನ್ ತೊಡಪ್ಪಿರ್ತಾನೆ ಆ ಕುಡಲ್ಲ ಸಿಕ್ಕ ಮೇಲೆ ಹೊಡೆದೇ ತೋರಿಸ್ತಾನೆ ಮತ್ತಿನ್ನೊಂದ್ರ ಒಳಗೆ ಬಾ ಆಗಲಿ ಬಹಳ ಜನ ಇದ್ದಾರೆ ಅವರು ಬಿಡೋದಿಲ್ಲ ಬಹಳ ಹುಷಾರಿಂದ ಕಲ್ತ್ಕೋಬೇಕು ನೋಡಿ ಬಾ ಆಮೇಲೆ ಇಲ್ವಾ ತೋರಿಸ್ತಾರ ಕೈ ಹಿಡಿದೆ ಹಿಂಗ ಹೊಡೆದು ಅಲ್ಲಿ ನಮ್ಮ ಮಾಮ ಇದೆ ನೋಡಿ ಅಲ್ಲಿ ಆತ ನಮ್ಮ ಮಾಮ ಇದೆ ನೋಡಿ ನಮ್ಮ ಮಾಮ ಹೊಡೆದ್ರೆ ಹೆಂಗಿರ್ಬೇಕು ಗೊತ್ತಾ ಸಾಮಾನುಗಳೆಲ್ಲ ನಿಂತಿರಾಗಿ ಬೀಳ್ಬೇಕು ಇಲ್ಲಂದ್ರೆ ನಮ್ಮ ಮಕ್ಕಳು ಭಾಳ ಕಾಡ್ಕೊಟ್ಟ ಏನ್ ಮಾಡ್ತಿದ್ದೀಯವ ಯಪ್ಪ ನಾನು CID ಟ್ರೈನಿಂಗ್ ಕಲಿಯಕ್ ಬಂದೀನಿ ಇವ ಕರ್ನಾಟಕ CID 700 ಸ್ಪೀಡಾಗ ನನಗೆ ಹೇಳ್ಕೊಡ್ತಿದ್ದಾನ ಯವ್ವ ಈ ಮಂಡ್ಯ ಅಂತವನ್ನ ಸಿಡಿ ಅಂತೀಯಲ್ಲವ ಇವನು ಕಾಂಪೌಂಡ್ರು ಮುತ್ತು ಬಸ್ಯ ಭಾಳ ಅರ್ಜೆಂಟ್ ಐತಿ ಹಾಗಾದ್ರೆ ಇವನು CID ಅಲ್ಲೇನಪ್ಪ ಸಿಡಿ ಅಲ್ಲವ ಈ ಸಿಡಿ ಅಂತ ಹೇಳಿ ಬಹಳ ಮುಳ್ಳು ಮಾಡಿದಂತ ಇವನು ಮುದ್ದು ಬಸ್ಯ ಅಯ್ಯೋ ನಾನು CID ಅಂತ ಇವನಿಗೆ ನಂಬಿ ಮೋಸ ಹೋದ್ನಲ್ಲಪ್ಪ ನಾನು ಬೆಳ್ತಂಕ ಮೋಸ ಹೋದ ಬರೀ ಮೋಸ ಹೋಗೋದೇನೋ ಜೊತೆಯಲ್ಲಿ ಜೋಡುವಂಗ ತಿರುಗಾಡಿ ಆರುವ ಒಂಡದಾಗ ಅರೇನು ಒಂಡರ್ ನೋಡ ಒಂಡದಾಗ ಬಿದ್ದಾಳ ಶಂಸೋ ಮಾವ ಇವನ್ CID ಅಂತ ಹಿಂದೆಲ್ಲ ಸಿಕ್ಕಾಡ್ಕೊಂಡು ಹೊರಗಾಡ್ಕೊಂಡು ತಿರ್ಗಾಡ್ಕೊಂಡು ಬಂದೆ ಶಂಸೋ ಮಾವ ಹೌದಪ್ಪ ಎಂಬಸ್ವ ಸಿಐಡಿ ಆಗಿದ್ರು ನನ್ನ ಮಗಳು ಅಪರಂಜಿ ಇದ್ದಂಗ ಈ ನನ್ನ ಮಗಳಿಗೆ ಸಿಐಡಿ ಕೆಲಸ ಕಲಿಸ್ತೀನಂತ ಬಹಳ ಮುಳ್ಳು ಮಾಡ್ಯಾನ ಬಹಳ ಆಟ ಮಾಡಿದವರಿ ಹೌದಪ್ಪ ಮುದ್ದು ಬಸ್ಯ ನೀ ಹಿಂದೆ ತಿರುಗಾಡಿ ಯಾವ ಟ್ರೈನಿಂಗ್ ಕಲಿಸಿಯಪ್ಪ ಬೆಳಗ್ಗೆ ತನಕ ಓದಾಡಿ ಬೆಳಗಾರಿ ಬಿಡ್ತು ಆದ್ರೆ ಕೆಲಸ ನಡಲಿಲ್ಲ ಎಲ್ಲರೂ ಶಿವ ಪೂಜೆ ಕರಡಿ ಬಿಟ್ಟಾಗ ಇಬ್ರು ಬಂದು ಸೇರ್ಕೊಂಡ್ರೆ ಬೆಳಗ ಮುಂಜಾನೆ ಏನ್ ಕೆಲಸ ಆಗತ್ತಪ್ಪ ಹೇಳು ಏ ಮುದ್ಬಸ್ಯ ನನ್ನ ಮಗಳಿಗೆ ಅಂತ ಕೆಲಸ ಕಲ್ತಿಲ್ಲ ಅಂತ ಹೇಳು ಏನಾದ್ರ ಲೇ ನಾಟಕ ಹೊಲಸೆ ಹೇಳು ಲೇ ಮುದ್ಬಸ್ಯ ನೀ ನನ್ನ ಮಗಳಿಗೆ ಅಂತ ಕೆಲಸ ಮಾಡಿಲ್ಲ ಅಂತ ಹೇಳು ಇಲ್ದಿದ್ರೆ ಇಬ್ರು ಕೂಡಿ ನಿನ್ನ ದನಕ್ಕೆ ಬಡ್ದಂಗ್ ಕೊಡ್ದು ದನಗಾಗಿ ಆಸ್ಪತ್ರೆಗೆ ಹಾಕ್ಬೇಕಾಗ್ತದ್ಲಿ ಶಿವಪ್ಪನವ್ರೆ ಬೆಳ್ಳ ತಂಗಿ ಬರೋ ಯಾಕ್ಟಿಂಗ್ ಮಾಡಿ ನೋಡಿದ ಜನ ಇದ್ದಾರೆ ನಿನ್ನ ಮಗಳಿಗೆ ಅಂತ ಕೆಟ್ಟ ಕೆಲಸ ಏನು ಮಾಡಿಲ್ಲಪ್ಪ ನಿನ್ನಾಣೆಗೂ ನಿನ್ನ ಮೈ ಮೇಲೆ ಇದ್ದಿದ್ದು ಸ್ವಾಮಾನದಾಣಿಗೆ ಶಿವಪ್ಪನವ್ರೆ ನಿನ್ನ ಸ್ವಾಮಾನದಾಣಿಗ ಏ ಮುದ್ಬಸ್ಯ ನೀನ್ ಹೇಳಿದ್ದು ಕರೆ ಐತೆ ನೈನವ್ವ ಎಂಬಸು ಕೈ ಹಿಡ್ಕವ್ವ ಮಾವ ನನ್ನ ಶಂಸೋ ಮಾವ ಆಯ್ತು ನಳಿನಿ ನೀನು ನಿಮ್ಮಪ್ಪ ಈ ಪರಿ ಕೈ ಮುಗಿದು ಬೇಡ್ತಾರಲ್ಲ ಇವತ್ತಿಂದ ನಾನು ಶ್ರಮಿಸಿದ್ದೀನಿ ನೋಡಿ ಎಂಬಸಣ ನೋಡ್ರಿ ಎಂಬಸಣ ನಮಗೆ ಇವತ್ತಿನಿಂದ ನಾನು ಆತ್ಮಗಳಿ ಅಂತ ತಿಳಿಯಪ್ಪ ನಿಮ್ಮ ಮಾವನ ಮುಂದೆ ಈ ನಲಿನವನ ಕೈ ಹಿಡಿ ಕೈ ಹಿಡಿ ಗುಳ ಜಾತ್ರೆಗ ಮದುವೆ ಮಾಡಿದ್ರೆ ಆಯ್ತು ಇನ್ನ ಒಂದು ಶಿವಪ್ಪನವ್ರೆ ನೀ ಏನಪ್ಪ ಇದು ಅಲ್ಲ ಸರ್